ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಶಿಕ್ಷಣ ಆರೋಗ್ಯ ಸೇವೆಗಾಗಿ ಭಾರತಿ ನಾಯಕ್ ಮಾಡ್ತಿರೋದೇನು? ವಾರದಲ್ಲಿ 3 ದಿನ ಅನ್ನದಾಸೋಹ ಮಾಡ್ತಿರೋದ್ಯಾಕೆ? ಜನಸೇವಕಿ ಭಾರತಿ ನಾಯಕ್ ಬಡವರ ಅಮ್ಮ ಆಗಿದ್ ಹೇಗೆ? ರಾಯರ ಆಶೀರ್ವಾದಕ್ಕೆ ಶ್ರೀರಕ್ಷೆ. ಜನಸೇವೆಯ ಬಗ್ಗೆ ಹೇಳುವುದೇನು? ಇದೇ ಹೊತ್ತಿನ ವಿಶೇಷ. ಜನಸೇವಕಿ ಭಾರತಿ ನಾಯಕ್ ಇವರು ಕಳೆದ 10 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಳ್ತಾ ತಮ್ಮ ಜೀವನವನ್ನ ಜನಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಜನಸೇವೆ, ಸಮಾಜ ಸೇವೆಯೇ ದೇವರ ಸೇವೆ ಅಂತ ನಂಬಿದ್ದಾರೆ. ಪ್ರತಿದಿನ ಜನಸಾಮಾನ್ಯರ ಸಮಸ್ಯೆಗಳು ನನ್ನ ಸಮಸ್ಯೆಗಳು ಎನ್ನುತ್ತಾ ಜನಸೇವೆ ಮಾಡ್ತಿದ್ದಾರೆ. ವಾರದ ಪ್ರತಿ 3 ದಿನಗಳ ಕಾಲ ಅನ್ನದಾನ ಮಾಡುವ ಮೂಲಕ ಬಡವರ, ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಾರೆ. ಸಮಾಜ ಸೇವೆಯಿಂದ ಸಮಾಜದಲ್ಲಿ ಅಮ್ಮ ಎಂದೇ ಹೆಸರು ಹೊಂದಿದ್ದಾರೆ. ಯಾರಿವರು, ಏನೇನ್ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ಅನ್ನದಾಸೋಹ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ. ರಾಯರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಎನ್ನುತ್ತಿರುವ ಅಮ್ಮ ಇವರು ಭಾರತಿ ನಾಯಕ್. ಕಳೆದ 10 ವರ್ಷಗಳಿಂದ ಸಮಾಜ ಸೇವೆ ಮೂಲಕ ಸೇವೆ ಸಲ್ಲಿಸ್ತಿರೋ ಅಮ್ಮ ಯೂನಿವರ್ಸಲ್ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ ಜನಸೇವೆ ಮಾಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಸಮಾಜ ಸೇವೆಯೇ ದೇವರ ಸೇವೆ ಎನ್ನುತ್ತಿರುವ ಭಾರತಿ ನಾಯಕ್ ಅಮ್ಮ ಎಂದೇ ಪ್ರಖ್ಯಾತಿ ಹೊಂದಿದ್ದಾರೆ. ಇವರು ರಾಯರ ಮತ್ತು ಚಾಮುಂಡೇಶ್ವರಿ ಅಪ್ಪಟ ಭಕ್ತರು. ದೇವರ ಆಶೀರ್ವಾದದಿಂದಲೇ ನಿರಂತರ ಸೇವೆ ಮಾಡುತ್ತಿದ್ದಾರೆ. ಇವತ್ತು ರಾಯರ ಹುಟ್ಟುಹಬ್ಬದ ನಿಮಿತ್ತ ವಿಶೇಷವಾದ ಅನ್ನದಾಸೋಹ ಆಯೋಜನೆ ಮಾಡಿದ್ರು. ವಾರದಲ್ಲಿ 3 ಬಾರಿ, ಅಂದರೆ ಮಂಗಳವಾರ, ಗುರುವಾರ, ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ತಪ್ಪದೆ ಅನ್ನದಾಸೋಹ ಮಾಡುತ್ತಿದ್ದಾರೆ. ರಾಯರ ಹುಟ್ಟುಹಬ್ಬದ ನಿಮಿತ್ತ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡಿದ್ದಾರೆ. ಅನ್ನ, ಸಾಂಬಾರ್, ಮಿರ್ಚಿ, ಬಾಳೆಹಣ್ಣು, ಹಪ್ಪಳ ಊಟವನ್ನ 100 ಜನರಿಗೆ ಅನ್ನದಾಸೋಹ ಮಾಡಿದ್ದಾರೆ. ಅನ್ನದಾಸೋಹದ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಬಡ ಮಕ್ಕಳಿಗೆ ಪುಸ್ತಕ, ಬಟ್ಟೆ ಸೇರಿದಂತೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನ ನೀಡಿದ್ದಾರೆ. ಯೂನಿವರ್ಸಲ್ ಡೆವಲಪ್ಮೆಂಟ್ ಫೌಂಡೇಶನ್ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗದೆ ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಗನೇ ನಾನು ಕನ್ನಡ ಶಾಲೆಗಳನ್ನು ಹುಡುಕಿ, ಇಲ್ಲ ಆಶ್ರಮದಲ್ಲಿರುವಂಥ ಅಂಗವಿಕಲ ಮಕ್ಕಳನ್ನು ಹುಡುಕಿ, ಎಲ್ಲ ಆಶ್ರಮಗಳಲ್ಲಿ ಹೋಗಿ ಅವರಿಗೆ ಅವ್ರ ಜೊತೆ ಊಟ ನಾನು ಹಂಚ್ಕೊಂಡು ಅವರಿಗೂ ಊಟ ಬಡಿಸಿ, ಅವ್ರ ಜೊತೆ ಬುಕ್ಸ್ ಆಗಲಿ, ಅವರಿಗೆ ಬೇಕಾದಂಥ ಒಂದು ಪೆನ್ಸಿಲ್ಲು, ಅವುಗಳಿಗೇನು ಫೀಸಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಯಾರಿಂದನೂ ಅಪೇಕ್ಷೆ ಪಟ್ಟು ಯಾರಿಂದನೂ ಇವತ್ತಿಗೂ 1 ರೂಪಾಯಿಯನ್ನು ಈಗ ತಗೊಂಡಿಲ್ಲ. ನನ್ನ ಕೈಲಾದಷ್ಟನ್ನು ನಾನು ಮಾಡಿದ್ದೀನಿ. ಈಗ ಸರ್ಕಾರಿ ಶಾಲೆಗಳಾದ್ಮೇಲೆ ಬಡವರು ಇರ್ತಾರೆ, ಅವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಮಾಡಿಸಿದ್ದೀನಿ. ಎಷ್ಟೋ ಸ್ಕೂಲಿಗಳಿಗೆ ಬಟ್ಟೆಗಳನ್ನು ಕೊಡಿಸಿದ್ದೀನಿ, ಎಷ್ಟೋ ಸ್ಕೂಲಿಗಳಿಗೆ ಬ್ಯಾಗ್ಗಳನ್ನು ಕೊಡಿಸಿದ್ದೀನಿ, ಎಷ್ಟೋ ಸ್ಕೂಲುಗಳಿಗೆ ಇದು ಏನು ಮಕ್ಕಳಿಗೆ ಬೇಕಾದಂಥ ಒಂದು ಪೆನ್ಸಿಲ್ಸ್ ಆಗಲಿ, ಕಂಪಾಸ್ ಹಾಕ್ಸಿ ಎಲ್ಲ ಕೊಡಿಸಿದ್ದೀನಿ. ಇನ್ನೂ ಕೊಡಿಸ್ಬೇಕು, ಅದು ಕೊಡಿಸಿದಂಥದ್ದಲ್ಲ, ಇನ್ನೂ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದುಕೊಂಡು ಅಭಿವೃದ್ಧಿ ಮಾಡುವ ಗುರಿಯನ್ನ ಹೊಂದಿದ್ದಾರೆ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಉಚಿತ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡುವ ಪ್ಲಾನ್ ಹೊಂದಿದ್ದಾರೆ. ಇದರ ಜೊತೆಗೆ ಗೋಶಾಲೆ ಮಾಡುವ ಗುರಿಯನ್ನ ಹೊಂದಿದ್ದಾರೆ. ಸ್ಕೂಲುಗಳನ್ನು ದತ್ತು ತಗೋಬೇಕನ್ನುವಂಥ ಒಂದು ಪ್ಲ್ಯಾನ್ಸ್ಗಳೆಲ್ಲ ಇದೆ. ದೇವರ ಆಶೀರ್ವಾದ, ಜನರ ಆಶೀರ್ವಾದ ನನಗೆ ಕೊಟ್ಟರೆ ಎಲ್ಲ ಪ್ಲ್ಯಾನ್ಸ್ಗಳು ನನಗೆ ಅದು ಇದೆ. ಮುಂದಿನ 4-5 ವರ್ಷಗಳಲ್ಲಿ ಏನೇನು ಪ್ಲಾನ್ಸ್ ಇದೆ ಮೇಡಮ್? ನನ್ನ ಪ್ಲ್ಯಾನ್ಸು, ನನಗೆ ರಾಯರ ಆಶೀರ್ವಾದ ಮಾಡಿದ್ರೆ ಒಂದು ಸ್ಕೂಲು, ಕಾಲೇಜುಗಳನ್ನು ಮಾಡಬೇಕು ಅನ್ನುವಂಥ ಒಂದು ಇದಿದೆ. ಮತ್ತು ಜನರುಗಳಿಗೆ, ಮಕ್ಕಳಿಗೆ, ನನ್ನ ಬಡ ಮಕ್ಕಳನ್ನು ನನ್ನ ಜೊತೆ ಸೇರಿಸ್ಕೋಬೇಕು ಅನ್ನುವಂಥದ್ದು ಇದಿದೆ. ಹಾಗಾಗಿ ನೋಡಿ, ನನ್ನ ಎಲ್ಲ ಕಡೆ ನನ್ನ ರಾಯರಯ್ಯ, ನನ್ನ ಜೊತೆ ಇರೋದೆಲ್ಲ ನನ್ನ ರಾಯರೇ. ನನ್ನ ಮನೆಗೆ ಬಂದ್ರೂ ನನಗೆ ರಾಯರೇ, ಎಲ್ಲೋದ್ರೂ ನನ್ನ ಜೊತೆ ಇರೋದು ರಾಯರಯ್ಯ. ಹಾಗಾಗಿ ರಾಯರನ್ನು ಆಶೀರ್ವಾದ ಮಾಡಿದ್ರೆ ಸ್ಕೂಲು, ಕಾಲೇಜುಗಳನ್ನು ಮಾಡಬೇಕು ಅನ್ನುವಂಥ ಒಂದು ಇದಿದೆ. ಮುಂದಿನ ದಿನದಲ್ಲಿ ಅದು ರಾಯರ ಆಶೀರ್ವಾದ.
ಈ ನನ್ನ ಜೊತೆ ಇರುವಂಥವ್ರ ಶಕ್ತಿ. ಅದೇ ರೀತಿ ನಾನು ಅತಿ ಶೀಘ್ರದಲ್ಲಿ ಒಂದು ಗೋಶಾಲೆಯನ್ನು ತೆಗಿಬೇಕು ಅಂತೇಳಿ ನಿರ್ಣಯ ಮಾಡ್ಕೊಂಡಿದ್ದೀನಿ. ಅದಕ್ಕೂ ರಾಯರ ಆಶೀರ್ವಾದ ಬೇಕು, ಆ ಶ್ರೀಕೃಷ್ಣನ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಸಮಾಜ ಸೇವೆ ಮಾಡುವುದರ ಜೊತೆಗೆ ಧಾರ್ಮಿಕ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಫೌಂಡೇಶನ್ ವತಿಯಿಂದ ಕೋವಿಡ್-19 ಸಮಯದಲ್ಲಿ ಜೀವಕ್ಕೆ ಹೆದರದೆ ಸಮಾಜ ಸೇವೆ ಮಾಡಿದ್ದಾರೆ. ಬಟ್ಟೆ, ಆಹಾರ ಕಿಟ್, ಬೆಡ್ಶೀಟ್ ಮುಂತಾದವುಗಳನ್ನ ವಿತರಣೆ ಮಾಡಿದ್ದಾರೆ. ಕೋವಿಡಲ್ಲಿ ಎಡಬಿಡದೆ ಒಂದು ದಿನನೂ ನಾನು ಇದಿಲ್ದೇನೆ ಎಷ್ಟೋ ನಾನು ನನ್ನ ಮಗ ಸೇರಿ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಕೋವಿಡ್ ಆದ್ಮೇಲೆ ವೈರಸ್ ಬರುತ್ತಪ್ಪ ಎಲ್ಲರೂ ಮನೆಯಲ್ಲಿ ಇಲ್ಲ, ನಾನು ಯಾವ ಒಂದು ದಿನನೂ ವೈರಸ್ ಬರುತ್ತೆ ಅಂತೇಳಿ ಮಗನೇ ಒಂದು ದಿನನೂ ಮನೇಲಿ ಇರಲಿಲ್ಲ. ಪ್ರತಿ ದಿನನೂ ನನ್ನ ಮಗ ನಾನು ಎಲ್ಲೆಲ್ಲಿ ಏನೇನು ಅಂತೇಳಿ ಹೋಗಿ ಇದು ಮಾಡಿಕೊಂಡು ಬಂದಿದ್ದೀವಿ. ಒಂದಿನೂ ಮತ್ತು ಮನೇಲಿ ಯಾವತ್ತೂ ಇದ್ದು ನಾವು ನಮಗೆ ವೈರಸ್ ಬರುತ್ತಂತೆ ನಮಗೆ ಭಗವಂತನ ಇಚ್ಛೆಯಿಂದ ನಮಗೆ ಅಂಥದ್ದೇನು ಆಗೂ ಇಲ್ಲ, ಮತ್ತು ಯಾವುದು ಇದು ಆಗಿಲ್ಲ ನಮಗೆ. ರಾಯರ ಹುಟ್ಟುಹಬ್ಬದ ನಿಮಿತ್ತ ಶಿವಾನಂದ ಸರ್ಕಲ್ ಬಳಿ ಇರೋ ತಮ್ಮ ಕಚೇರಿ ಬಳಿ ಅನ್ನದಾಸೋಹ ಆಯೋಜನೆ ಮಾಡಿದ್ರು. ಮಧ್ಯಾಹ್ನ 1 ಗಂಟೆಗೆ ಆಯೋಜನೆ ಮಾಡಿದ್ದರಲ್ಲಿ 100 ಜನರು ಬಂದು ಊಟ ಮಾಡಿದ್ರು. ಊಟ ಚೆನ್ನಾಗಿದೆ, ದಿನಾಲೂ ನಾವು ಇಲ್ಲಿಗೆ ಬರುತ್ತೇವೆ ಎಂದು ಊಟ ಮಾಡಿದವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಬಹಳ ಒಳ್ಳೆ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಪ್ರತಿ ವಾರನೂ ಹೀಗೆ ಅನ್ನದಾನ ಮಾಡ್ತಾ ಇದ್ದಾರೆ. ಇವತ್ತು ರಾಯರು ಹುಟ್ಟಿದ ದಿನ ಅಂತ ಹೇಳಿಬಿಟ್ಟು ಸ್ವಲ್ಪ ವಿಶೇಷವಾಗಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿಟ್ಟಿರಲಿ. ಯಾವ್ಯಾವ ದಿನ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್? ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ. ಏನೇನಿರುತ್ತೆ ಸರ್ ಊಟದಲ್ಲಿ? ಊಟದಲ್ಲಿ ಪಲಾವ್ ಮತ್ತು ಕೇಸರಿ ಬಾತ್ ಇರುತ್ತೆ, ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಊಟ ಎಲ್ಲ. ನಾನು ಸುಮಾರು ಸಮಯದಿಂದ ಬರ್ತಾ ಇದ್ದೇನೆ, ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನವರಿಗೆ ಇವರಿಗೆ ಅಮ್ಮನೆ ಅಂತ ಕರೀತಾರೆ ಸರ್. ಹೌದು ಹೌದು. ಹಿಂದೆ ಇರುವ ಉದ್ದೇಶ ಏನಿರ್ಬೋದು ಸರ್? ಅಂದರೆ ಅವರು ಆ ಥರ ಅಂದರೆ ಅನ್ನದಾನ ಮಾಡ್ತಾರೆ ಬಹಳ ಒಳ್ಳೆಯ ರೀತಿಯಲ್ಲಿ. ಸೊ ಅದು ಪುಣ್ಯದ ಕೆಲಸ, ಒಳ್ಳೆಯದು. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಐಶ್ವರ್ಯ ಎಲ್ಲ ಕರುಣಿಸಲಿ ಅಂತ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ಮೇಡಮ್ ಅವರಿಗೆ. ಸೊ ಬಹಳ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಊಟದ ಜೊತೆಗೆ ತಮ್ಮ ಕಷ್ಟಗಳನ್ನ ಹೇಳಿಕೊಂಡಾಗ ಭಾರತಿ ನಾಯಕ್ ಅಮ್ಮ ಸ್ಪಂದಿಸುತ್ತಾರೆ, ಸಹಾಯ ಮಾಡುತ್ತಾರೆ ಅಂತ ಜನ ಹೇಳಿದ್ರು. ಅನ್ನ ಕೊಡ್ತಕ್ಕಂಥವರೆಲ್ಲ ಅನ್ನಪೂರ್ಣೇಶ್ವರಿ ಸಮಾನ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಆಗುತ್ತೆ, ಸಂತೋಷ ಆಗುತ್ತೆ. ಇಲ್ದಿರೋರಿಗೆ ಸಮಯದಲ್ಲಿ ಊಟ ಸಿಕ್ಕಿದಾಗ ಕೋಟಿ ಸಿಕ್ಕದಷ್ಟು, ಕೋಟಿ ರೂಪಾಯಿ ಸಿಕ್ಕಷ್ಟು ಸಂತೋಷ ಆಗುತ್ತೆ. ತೃಪ್ತಿ ಯಾವುದರಲ್ಲೂ ಪಡಿಸೋಕ್ಕಾಗಲ್ಲ, ಊಟದಲ್ಲಿ ಮಾತ್ರ ತೃಪ್ತಿ ಪಡಿಸ್ಬೇಕಾಗತ್ತೆ. ಮನುಷ್ಯ ಊಟ ತಿಂದಾಗಲೇ ತೃಪ್ತಿ ಆಗೋದು. ತುಂಬ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ವಾರದಲ್ಲಿ 3 ಸಲ ಮಾಡ್ತಾರೆ. ಇವತ್ತು ರಾಘವೇಂದ್ರ ಸ್ವಾಮಿ ವಿಶೇಷ, ಅವರ ಜನ್ಮದಿನ. ಇದರಿಂದ ವಿಶೇಷವಾಗಿ ಅನ್ನ, ಸಾಂಬಾರು ಮತ್ತು ಲಾಡು, ಕೇಸರಿ ಬಾತು, ಬಜ್ಜಿ ಎಲ್ಲ ವಿತರಣೆ ಮಾಡ್ತಾಯಿದ್ದಾರೆ. ಪ್ರತಿ ಮಂಗಳವಾರ, ಗುರುವಾರ, ಶುಕ್ರವಾರ ಇರುತ್ತೆ. ಬಟ್ ಹನುಮ ಜಯಂತಿಲೂ ಜೋರಾಗಿ ಮಾಡ್ತಾರೆ. ಆಮೇಲೆ ರಾಮನವಮಿ ಆಗಲೂ ಸಾವಿರಾರು ಜನಕ್ಕೆ ಬೆಳಗ್ಗೆ 12 ಗಂಟೆ ಶುರು ಮಾಡೋದು ಸಾಯಂಕಾಲ 5 ಗಂಟೆವರೆಗೂ ಅನುದಾನ ಇರುತ್ತೆ. ಅಂದರೆ ಈ ಥರ ಶಿವಾನಂದ ಸರ್ಕಲಲ್ಲಿ ಯಾರೂ ಅನುದಾನ ಮಾಡ್ತಾಯಿಲ್ಲ, ಇವರೊಬ್ಬರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲ ಜನಗಳು ಊಟ ಮಾಡಿಕೊಂಡು ಖುಷಿಯಿಂದ ಹೋಗ್ತಾರೆ. ಯಾಕೆಂದರೆ ಅನ್ನಕ್ಕೆ ಭಾಳ ಪ್ರಾಮುಖ್ಯತೆ ಇದೆಯಲ್ಲ. ಒಬ್ಬ ಊಟ ಮಾಡ್ಬೇಕಂತ ಎಷ್ಟು ಊಟಕ್ಕೆ ತಾನೇ ಕಷ್ಟಪಡ್ತಾ ಇರೋದು. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಜನಗಳಿಗೂ ಒಳ್ಳೇದಾಗ್ತಾಯಿದೆ. ಪ್ರತಿ ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಊಟ ಕೊಡ್ತಾರೆ. ಪಲಾವ್, ಕೇಸರಿ ಬಾತ್ ಮತ್ತು ಸಲಾದ್ ಎಲ್ಲ ಕೊಡ್ತಾರೆ ಯಾವಾಗಲೂ. ಇವತ್ತು ಮಾತ್ರ ಸ್ವಲ್ಪ ಸ್ಪೆಷಲಾಗಿ ರಾಘವೇಂದ್ರ ಸ್ವಾಮಿ ಅವರ ಬರ್ತ್ಡೇ ಆದ್ದರಿಂದ ಹೌದು, ಉಚಿತವಾಗಿ ಇಷ್ಟು ರುಚಿಕರವಾದ ಊಟ ಕೊಡ್ತಾರೆ. ಎಲ್ಲಿಯೂ ಹಾಗೆಲ್ಲ ಸಿಗಲ್ಲ. ವಾರಕ್ಕೆ 3 ದಿನ ಎಲ್ಲಿಯಾದರೂ ಕೊಟ್ಟರೆ ಯಾರಾದರೂ 1 ದಿನ ಎಲ್ಲ ಕೊಡ್ಬೋದು, ಏನಾದರೂ ಅದು ವಿಶೇಷ ಕಾರ್ಯಕ್ರಮ ಏನಾದರೂ ಇದ್ದರೆ. ಆದರೆ ಇವರು ಪ್ರತಿ ವಾರ ಮಂಗಳವಾರ, ಗುರುವಾರ, ಶುಕ್ರವಾರ ಕೊಡ್ತಾ ಇದ್ದಾರೆ.
ಸುಮಾರು ಒಂದು 3-4 ತಿಂಗಳಿಂದ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಫೌಂಡೇಶನ್ ಮೂಲಕ ಭಾರತಿ ನಾಯಕ್ ಅಮ್ಮ ಮಾಡ್ತಿರೋ ಜನಸೇವೆಗೆ ಜನ ಉಘೆ ಉಘೆ ಎಂದಿದ್ದಾರೆ. ಇವರ ಜನಸೇವೆ ಹೀಗೆ ಮುಂದುವರಿಯಲಿ. ನೋಡಿದ್ರಲ್ಲ ಭಾರತಿ ನಾಯಕ್ ಅಮ್ಮನವರ ಜನಸೇವೆ. ಇವರ ಈ ಜನಸೇವೆ ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ಇದು ಈ ಕ್ಷಣದ ವಿಶೇಷ. ಮತ್ತಷ್ಟು ವಿಶೇಷ ಹಾಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.